ಓಂ ಶಾಂತಿ. ಇಂದಿನ ದಿನಾಂಕ 17/3/2021. ಮಧುರ ಮಕ್ಕಳೇ, ಜ್ಞಾನ ಸಾಗರ ತಂದೆಯ ಮೂಲಕ ನೀವು ಮಾಸ್ಟರ್ ಜ್ಞಾನ ಸಾಗರರಾಗಿದ್ದೀರಿ. ನಿಮಗೆ ಜ್ಞಾನದ 3ನೆಯ ನೇತ್ರವು ಸಿಕ್ಕಿದೆ. ಆದ್ದರಿಂದ ನೀವು ತ್ರಿನೇತ್ರಿ, ತ್ರಿಕಾಲದರ್ಶಿ ಮತ್ತು ತ್ರಿಲೋಕಿ ನಾಥರಿದ್ದೀರಿ. ಪ್ರಶ್ನೆ: ವಿಶ್ವದ ಆತ್ಮಿಕ ಸೇವೆಯನ್ನು ನೀವು ಮಕ್ಕಳ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಏಕೆಂದರೆ ನಿಮಗೆ ಪರಮಾತ್ಮ ಶಿವ ತಂದೆ ಶಕ್ತಿ ಸಿಗುತ್ತದೆ. ಮೊದಲು ನೀವಾತ್ಮರಿಗೆ ಪರಮಾತ್ಮನ ಮೂಲಕ ಜ್ಞಾನದ ಇಂಜೆಕ್ಷನ್ ಹಾಕಲ್ಪಡುತ್ತದೆ. ಇದರಿಂದ ನೀವು ಪಂಚವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಮಾಡಿಸುತ್ತೀರಿ. ಇಂತಹ ಸೇವೆಯನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಕಲ್ಪಕಲ್ಪವೂ ನೀವು ಮಕ್ಕಳೇ ಈ ಆತ್ಮಿಕ ಸೇವೆಯನ್ನು ಮಾಡುತ್ತೀರಿ. ಓಂ ಶಾಂತಿ. ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಮತ್ಯಾವುದೇ ದೇಹದಾರಿಯ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು. ಯಾರು ಹೊಸ ಹೊಸ ಮಕ್ಕಳು ಬರುವರೋ ಅವರು ತಂದೆಯನ್ನಂತೂ ತಿಳಿದುಕೊಂಡಿಲ್ಲ. ತಂದೆಯ ಹೆಸರಂತೂ ಬಹಳ ಸಹಜವಾಗಿದೆ, ಶಿವ ತಂದೆ. ತಂದೆಯನ್ನು ಮಕ್ಕಳೇ ಅರಿತುಕೊಂಡಿಲ್ಲ. ಇದು ಎಷ್ಟು ಆಶ್ಚರ್ಯಕರವಾಗಿದೆ. ಶಿವ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಸರ್ವರ ಸದ್ಗತಿದಾತನಾಗಿದ್ದಾರೆ. ಸರ್ವ ಪತಿತರ ಪಾವನಕರ್ತ, ಸರ್ವರ ದುಃಖ ಅರ್ಥನೆಂದು ಹೇಳುತ್ತಾರೆ. ಆದರೆ ಅವರು ಯಾರು ಎಂಬುದನ್ನು ನೀವು ಬ್ರಹ್ಮ ಕುಮಾರ ಕುಮಾರಿಯರ ವಿನಃ ಮತ್ಯಾರೂ ಅರಿತುಕೊಂಡಿಲ್ಲ. ನೀವು ಅವರಿಗೆ ಮೊಮ್ಮಕ್ಕಳಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ತಮ್ಮ ತಂದೆ ಹಾಗೂ ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಿ. ತಂದೆಯ ಮೂಲಕ ಮಕ್ಕಳು ಎಲ್ಲವನ್ನೂ ಅರಿತುಕೊಳ್ಳುತ್ತಾರೆ. ಇದಂತೂ ಪತಿತ ಪ್ರಪಂಚವಾಗಿದೆ. ಸರ್ವ ಕಲಿಯುಗಿ ಪತಿತರನ್ನು ಹೇಗೆ ಸತ್ಯಯುಗಿ ಪಾವನರನ್ನಾಗಿ ಮಾಡುತ್ತಾರೆ ಎಂಬುದು ನೀವು ಬೀಕೆಗಳ ವಿನಃ ಪ್ರಪಂಚದಲ್ಲಿ ಮತ್ಯಾರಿಗೂ ಗೊತ್ತಿಲ್ಲ. ಕಲಿಯುಗಿ ದುರ್ಗತಿಯಿಂದ ಹೊರತೆಗೆಯುವ ಸತ್ಯಯುಗಿ ಸದ್ಗತಿದಾತನು ತಂದೆಯೇ ಆಗಿದ್ದಾರೆ. ಶಿವ ಜಯಂತಿಯು ಭಾರತದಲ್ಲಿಯೇ ಆಗುತ್ತದೆ ಅಂದ ಮೇಲೆ ಅವರು ಅವಶ್ಯವಾಗಿ ಬರುತ್ತಾರೆ. ಆದರೆ ಬಂದು ಭಾರತಕ್ಕೆ ಏನು ಕೊಡುತ್ತಾರೆ ಎಂಬುದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಜ್ಞಾನದ 3ನೆಯ ನೇತ್ರವಿಲ್ಲ. ಆದ್ದರಿಂದ ತಂದೆಯನ್ನು ಅರಿತುಕೊಂಡಿಲ್ಲ. ಗೀತೆ: ನಯನಹೀನನಿಗೆ ದಾರಿ ತೋರಿಸು. ಪ್ರಭು, ನಾವೆಲ್ಲರೂ ನಯನಹೀನರಾಗಿದ್ದೇವೆ ಎಂದು ಇದು ಮನುಷ್ಯರು ರಚಿಸಿರುವ ಗೀತೆಯಾಗಿದೆ. ಈ ಸ್ಥೂಲ ನಯನಗಳಂತೂ ಎಲ್ಲರಿಗೂ ಇವೆ. ಆದರೆ ತಮ್ಮನ್ನು ನಯನಹೀನರೆಂದು ಏಕೆ ಹೇಳಿಕೊಳ್ಳುತ್ತಾರೆ? ಅದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಜ್ಞಾನದ 3ನೆಯ ನೇತ್ರವು ಯಾರಿಗೂ ಇಲ್ಲ. ತಂದೆಯನ್ನು ಅರಿಯದೇ ಇರುವುದು ಅಜ್ಞಾನವಾಯಿತು. ತಂದೆಯನ್ನು ತಂದೆಯ ಮೂಲಕವೇ ಅರಿತುಕೊಳ್ಳುವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ. ತಂದೆಯು ಜ್ಞಾನದ 3ನೆಯ ನೇತ್ರವನ್ನು ಕೊಡುತ್ತಾರೆ. ಇದರಿಂದ ನೀವು ಇಡೀ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುತ್ತೀರಿ. ಜ್ಞಾನ ಸಾಗರನ ಮಕ್ಕಳು ನೀವು ಮಾಸ್ಟರ್ ಜ್ಞಾನ ಸಾಗರರಾಗಿ ಬಿಡುತ್ತೀರಿ. 3ನೆಯ ನೇತ್ರವೆಂದರೆ ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥರಾಗಿ ಬಿಡುತ್ತೀರಿ. ಈ ಲಕ್ಷ್ಮೀ ನಾರಾಯಣರು ಯಾರು ಸತ್ಯಯುಗದ ಮಾಲೀಕರಾಗಿದ್ದರೋ ಇವರಿಗೆ ಈ ಆಸ್ತಿಯು ಹೇಗೆ ಸಿಕ್ಕಿತು? ಅವರು ಯಾವಾಗ ಬಂದರು ಮತ್ತು ಎಲ್ಲಿ ಹೋದರು ಮತ್ತೆ ಹೇಗೆ ರಾಜ್ಯವನ್ನು ಪಡೆದರು ಎಂಬುದೇನನ್ನು ಭಾರತವಾಸಿಗಳು
ಅರಿತುಕೊಂಡಿಲ್ಲ. ಈ ದೇವತೆಗಳು ಪಾವನರಲ್ಲವೇ? ಅಂದ ಮೇಲೆ ಅವಶ್ಯವಾಗಿ ತಂದೆಯೇ ಪಾವನರನ್ನಾಗಿ ಮಾಡುತ್ತಾರೆ. ನೀವು ಭಾರತವಾಸಿಗಳೇ, ತಂದೆಯು ತಿಳಿಸಿಕೊಡುತ್ತಾರೆ. ಏಕೆಂದರೆ ಭಾರತವಾಸಿಗಳೇ ದೇವತೆಗಳನ್ನು, ಶಿವನನ್ನು ಒಪ್ಪುತ್ತಾರೆ. ಶಿವನ ಜನ್ಮವೂ ಸಹ ಭಾರತದಲ್ಲಿಯೇ ಆಗಿದೆ. ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನಾಗಿದ್ದಾರೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಣೆ ಮಾಡುತ್ತಾರೆ. ಜಗದಂಬ, ಜಗತ್ಪಿತ ಬ್ರಹ್ಮ ಮತ್ತು ಸರಸ್ವತಿಯ ಜನ್ಮವು ಇಲ್ಲಿಯೇ ಆಗಿದೆ. ಭಾರತದಲ್ಲಿಯೇ ಆಚರಣೆ ಮಾಡಲಾಗುತ್ತದೆ. ಲಕ್ಷ್ಮೀ ನಾರಾಯಣರ ಜನ್ಮವೂ ಸಹ ಇಲ್ಲಿಯೇ ಆಗುತ್ತದೆ. ಅವರೇ ರಾಧೆ ಕೃಷ್ಣರಾಗಿದ್ದಾರೆ. ಇದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಪತಿತ ಪಾವನನನ್ನೇ ಬನ್ನಿ ಎಂದರೆ ಅವಶ್ಯವಾಗಿ ಎಲ್ಲರೂ ಪತಿತರಾಗಿದ್ದಾರೆ. ಸಾಧು ಸಂತ ಋಷಿ ಮುನಿಗಳೆಲ್ಲರೂ ಸಹ ನಮ್ಮನ್ನು ಪಾವನ ಮಾಡಲು ಬನ್ನಿ ಎಂದು ಒಂದು ಕಡೆ ಕರೆಯುತ್ತಾರೆ, ಇನ್ನೊಂದು ಕಡೆ ಕುಂಭಮೇಳದಲ್ಲಿ ಪಾಪವನ್ನು ತೊಳೆಯಲು ಹೋಗುತ್ತಾರೆ. ಗಂಗೆಯು ಪತಿತ ಪಾವನಿ ಎಂದು ತಿಳಿಯುತ್ತಾರೆ. ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಮನುಷ್ಯರು ಯಾರನ್ನು ಹೇಗೆ ಪಾವನ ಮಾಡಬಲ್ಲರು? ತಂದೆಯು ತಿಳಿಸುತ್ತಾರೆ, ನೀವು ಮೊದಲು ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಆಗ ಎಲ್ಲರೂ ಪಾವನರಾಗಿದ್ದರು. ಈಗ ಪತಿತರಾಗಿದ್ದಾರೆ. ಮಾರ್ಗ ತೋರಿಸು ಪ್ರಭು ಎಂದು ಹೇಳುತ್ತಾರೆ. ಅಂದಾಗ ಎಲ್ಲಿಯ ಮಾರ್ಗ? ಬಾಬಾ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಿ, ನಮ್ಮಲ್ಲಿ ಪಂಚವಿಕಾರಗಳಿವೆ. ನಾವೆಲ್ಲರೂ ಸ್ವರ್ಗದಲ್ಲಿದ್ದಾಗ ನಿರ್ವಿಕಾರಿಗಳಾಗಿದ್ದೆವು. ಈಗ ವಿಕಾರಿ ಪತಿತರಾಗಿ ಬಿಟ್ಟಿದ್ದೇವೆ. ಇದರ ರಹಸ್ಯವನ್ನಾದರೂ ತಿಳಿಸಿ ಎಂದು ಹೇಳುತ್ತಾರೆ. ಇದೇನು ದಂತಕಥೆಗಳಲ್ಲ. ತಂದೆಯು ತಿಳಿಸುತ್ತಾರೆ, ಶ್ರೀಮದ್ ಭಗವದ್ಗೀತೆ ಅಥವಾ ಪರಮಾತ್ಮನಿಂದ ಉಚ್ಚರಿಸಲ್ಪಟ್ಟ ಗೀತೆಯಾಗಿದೆ. ಪತಿತರನ್ನು ಪಾವನ ಮಾಡುವವರು ನಿರಾಕಾರ ಭಗವಂತನಾಗಿದ್ದಾರೆ. ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಇಷ್ಟು ದೊಡ್ಡ ದೊಡ್ಡ ಗುರುಗಳಿದ್ದರೂ ಸಹ ಭಾರತವು ಏಕೆ ಇಷ್ಟೊಂದು ಪತಿತ ಕವಡೆಯಂತೆ ಆಗಿಬಿಟ್ಟಿದೆ? ಭಾರತವು ಸ್ವರ್ಗವಾಗಿತ್ತು. ಇದು ನೆನ್ನೆಯ ಮಾತಾಗಿದೆ. ತಂದೆಯು ಭಾರತಕ್ಕೆ ಸ್ವರ್ಗದ ಉಡುಗೊರೆಯನ್ನು ಕೊಟ್ಟಿದ್ದರು. ಭಾರತವಾಸಿ ಪತಿತರಿಗೆ ಬಂದು ರಾಜಯೋಗವನ್ನು ಕಲಿಸಿ ಪಾವನರನ್ನಾಗಿ ಮಾಡಿದ್ದರು. ಈಗ ಪುನಃ ತಂದೆಯು ಸೇವಾಧಾರಿಯಾಗಿ ಮಕ್ಕಳ ಬಳಿ ಬಂದಿದ್ದಾರೆ. ತಂದೆಯು ಆತ್ಮಿಕ ಸೇವಾಧಾರಿಯಾಗಿದ್ದಾರೆ. ಉಳಿದೆಲ್ಲ ಮನುಷ್ಯ ಮಾತ್ರರು ದೈಹಿಕ ಸೇವಾಧಾರಿಗಳಾದರು. ಸನ್ಯಾಸಿಗಳು ಸಹ ದೈಹಿಕ ಸೇವಾಧಾರಿಗಳಾಗಿದ್ದಾರೆ. ಅವರು ಪುಸ್ತಕ ಇತ್ಯಾದಿಗಳನ್ನು ಓದಿ ತಿಳಿಸುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ನಾನು ನಿರಾಕಾರನು ಸಾಕಾರ ಸಾಧಾರಣ ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡಿ ಬಂದು ಮಕ್ಕಳಿಗೆ ತಿಳಿಸುತ್ತೇನೆ. ಹೇ ಭಾರತವಾಸಿ ಮಕ್ಕಳೇ, ನೋಡಿ, ಆತ್ಮಿಕ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮರವರು ತಿಳಿಸುವುದಿಲ್ಲ. ಆದರೆ ನಿರಾಕಾರ ತಂದೆಯು ಈ ತನುವಿನ ಆಧಾರವನ್ನು ತೆಗೆದುಕೊಳ್ಳುತ್ತಾರೆ. ಶಿವನಿಗಂತೂ ತನ್ನ ಶರೀರವಿಲ್ಲ. ಸಾಲಿಗ್ರಾಮ ಆತ್ಮರಿಗೆ ತಮ್ಮ ತಮ್ಮದೇ ಆದ ಶರೀರವಿದೆ. ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿ ಬಿಡುತ್ತಾರೆ. ಈಗಂತೂ ಇಡೀ ಪ್ರಪಂಚವು ಪತಿತವಾಗಿದೆ. ಯಾರೊಬ್ಬರೂ ಪಾವನರಿಲ್ಲ. ನೀವು ಸತೋಪ್ರಧಾನರಾಗಿದ್ದೀರಿ. ನಂತರ ತುಕ್ಕು ಹಿಡಿಯುವ ಕಾರಣ ಸತೋದಿಂದ ರಜೋ ತಮೋದಲ್ಲಿ ಬಂದಿದ್ದೀರಿ. ನೀವು ಭಾರತವಾಸಿಗಳ ಬಳಿ ಶಿವತಂದೆಯೂ ಬಂದು ಶರೀರ ಧಾರಣೆ ಮಾಡಿಕೊಳ್ಳುತ್ತಾರೆ. ಅವರಿಗೆ ಭಗೀರಥನೆಂದು ಹೇಳುತ್ತಾರೆ. ಮಂದಿರಗಳಲ್ಲಿ ಶಂಕರನ ಚಿತ್ರವನ್ನು ತೋರಿಸುತ್ತಾರೆ. ಏಕೆಂದರೆ ಅವರು ಶಿವಶಂಕರ ಒಂದೇ ಎಂದು ತಿಳಿದುಕೊಳ್ಳುತ್ತಾರೆ.
ಅವರಿಗೆ ಇದು ಗೊತ್ತಿಲ್ಲ. ಶಿವನು ನಿರಾಕಾರನಾಗಿದ್ದಾರೆ, ಶಂಕರನತ್ತು ಆಕಾರಿಯಾಗಿದ್ದಾರೆ ಅಂದ ಮೇಲೆ ಶಿವ ಶಂಕರ ಒಂದೇ ಎಂದು ಹೇಗೆ ಹೇಳುತ್ತಾರೆ? ಮತ್ತು ಎತ್ತಿನ ಮೇಲೆ ಯಾರು ಸವಾರಿ ಮಾಡುತ್ತಾರೆ? ಶಿವನೋ ಶಂಕರನೋ? ಸೂಕ್ಷ್ಮವತನದಲ್ಲಿ ಎತ್ತು ಎಲ್ಲಿಂದ ಬರುವುದು? ಶಿವನು ಮೂಲವತನದಲ್ಲಿರುತ್ತಾನೆ, ಶಂಕರನು ಸೂಕ್ಷ್ಮವತನದಲ್ಲಿರುತ್ತಾನೆ. ಮೂಲವತನದಲ್ಲಿ ಎಲ್ಲ ಆತ್ಮರಿರುತ್ತಾರೆ. ಸೂಕ್ಷ್ಮವತನದಲ್ಲಿ ಕೇವಲ ಬ್ರಹ್ಮ, ವಿಷ್ಣು, ಶಂಕರರಿರುತ್ತಾರೆ. ಅಲ್ಲಿ ಯಾವುದೇ ಪ್ರಾಣಿಗಳಿರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ತಿಳಿಸುತ್ತೇನೆ. ನೀವು ಮಕ್ಕಳು ತನ್ನ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಸತ್ಯಯುಗದಿಂದ ಹಿಡಿದು ನೀವು ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿರಿ? 84 ಜನ್ಮಗಳನ್ನು ಪಡೆದಿದ್ದೀರಿ. ಈಗ ಇದು ಅಂತಿಮ ಜನ್ಮವಾಗಿದೆ. ಯಾವ ಭಾರತವು ಅಮರಲೋಕ ಪಾವನವಾಗಿತ್ತೋ ಅದು ಈಗ ಮೃತ್ಯುಲೋಕ ಪತಿತವಾಗಿದೆ. ಸರ್ವರ ಸದ್ಗತಿದಾತನು ಒಬ್ಬರೇ ಅಲ್ಲವೇ? ರುದ್ರಮಾಲೆಯು ಪರಂಪಿತ ಪರಮಾತ್ಮ ನಿರಾಕಾರ ಶಿವನದಾಗಿದೆ. ಶ್ರೀ ಶ್ರೀ 108 ರುದ್ರಮಾಲೆ ಎಂದು ಹೇಳಲಾಗುತ್ತದೆ. ಎಲ್ಲರೂ ಶಿವನ ಕೊರಳಿನ ಹಾರವಾಗುತ್ತಾರೆ. ತಂದೆಯು ಪತಿತ ಪಾವನ, ಸರ್ವರ ಸದ್ಗತಿದಾತ, ಸರ್ವರಿಗೆ ಆಸ್ತಿಯನ್ನು ನೀಡುವವರಾಗಿದ್ದಾರೆ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿಯೂ ಸಿಗುತ್ತದೆ. ಯಾವುದನ್ನು ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖವೆಂದು ತಿಳಿಯುತ್ತಾರೆ, ತಂದೆಯು ತಿಳಿಸುತ್ತಾರೆ, ಅವಶ್ಯವಾಗಿಯೂ ಈಗಿನ ನಿಮ್ಮ ಸುಖವು ಕಾಗವಿಷ್ಟ ಸಮಾನವಾಗಿದೆ. ತಂದೆಯೇ ಬಂದು ಜ್ಞಾನದಿಂದ ನೀವು ಪತಿತರನ್ನು ಪಾವನ ಅಥವಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಇದು ಗೀತಾ ಜ್ಞಾನವಾಗಿದೆ. ಈ ಜ್ಞಾನವನ್ನು ಯಾವುದೇ ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ. ಇದನ್ನು ಜ್ಞಾನ ಸಾಗರ ಪತಿತ ಪಾವನ ತಂದೆಯೇ ತಿಳಿಸುತ್ತಾರೆ. ತಂದೆಯಿಂದಲೇ ಆಸ್ತಿಯು ಸಿಗುತ್ತದೆ, ಅದನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಿ. ಕೇವಲ ನೀವೇ ಸದ್ಗತಿಯ ಕಡೆ ಸಾಗುತ್ತಿದ್ದೀರಿ. ನೀವೀಗ ಸಂಗಮದಲ್ಲಿದ್ದೀರಿ, ಅವರು ಕಲಿಯುಗದಲ್ಲಿದ್ದಾರೆ. ಈಗ ಕಲಿಯುಗದ ಅಂತ್ಯವಾಗಿದೆ. ಮಹಾಭಾರತ ಯುದ್ಧವು ಸನ್ಮುಖದಲ್ಲಿ ನಿಂತಿದೆ. 5000 ವರ್ಷಗಳ ಮೊದಲೂ ಸಹ ನೀವು ರಾಜಯೋಗವನ್ನು ಕಲಿತಿದ್ದೀರಿ. ಆಗ ಬಿದಿರಿನ ಕಾಡಿಗೆ ಬೆಂಕಿ ಬಿದ್ದಿತು. ಈಗಲೂ ಸಹ ನೀವು ಈ ಲಕ್ಷ್ಮೀ ನಾರಾಯಣರಾಗಲು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ಉಳಿದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಯಾವಾಗ ತಂದೆಯು ಬರುತ್ತಾರೆಯೋ ಆಗ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಶಿವಶಕ್ತಿ ಭಾರತ ಮಾತೆಯರು ಭಾರತವನ್ನು ಶ್ರೀಮತದಂತೆ ಸ್ವರ್ಗವನ್ನಾಗಿ ಮಾಡುತ್ತಾರೆ. ನೀವು ಶಿವಶಕ್ತಿ ಭಾರತ ಮಾತೆಯರಾಗಿದ್ದೀರಿ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. ನೀವು ಶಿವನ ಸಂತಾನರಾಗಿದ್ದೀರಿ. ಶಿವನಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚವಿಕಾರಗಳೆಂಬ ಶತ್ರುಗಳ ಮೇಲೆ ಜಯಗಳಿಸುತ್ತೀರಿ. ನೀವು ಮಕ್ಕಳು 5000 ವರ್ಷಗಳ ಮೊದಲೂ ಸಹ ಭಾರತದ ಆತ್ಮಿಕ ಸೇವೆ ಮಾಡಿದ್ದೀರಿ. ಆ ಸಮಾಜ ಸೇವಕರು ದೈವಿಕ ಸೇವೆ ಮಾಡಿದ್ದಾರೆ. ಇದು ಆತ್ಮಿಕ ಸೇವೆಯಾಗಿದೆ. ಪರಮಾತ್ಮನೇ ಬಂದು ಆತ್ಮಕ್ಕೆ ಇಂಜೆಕ್ಷನ್ ಹಾಕುತ್ತಾರೆ, ಓದಿಸುತ್ತಾರೆ. ಆತ್ಮವೇ ಕೇಳಿಸಿಕೊಳ್ಳುತ್ತದೆ. ನೀವು ಆತ್ಮರಾಗಿದ್ದೀರಿ. ನೀವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ. 84 ಜನ್ಮಗಳನ್ನು ತೆಗೆದುಕೊಂಡು 84 ತಂದೆ ತಾಯಿಯರನ್ನು ಮಾಡಿಕೊಂಡಿದ್ದೀರಿ. ಸತ್ಯ ತ್ರೇತಾಯುಗದಲ್ಲಿ ನೀವು ಸ್ವರ್ಗದ ಸುಖವನ್ನು ಪಡೆದಿರಿ. ಈಗ ಪುನಃ ಬೇಹದ್ದಿನ ತಂದೆಯ ಮೂಲಕ
ಸುಖದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಅವಶ್ಯವಾಗಿ ಭಾರತಕ್ಕೆ ಈ ಆಸ್ತಿ ಇತ್ತು. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಅಲ್ಲಿ ಯಾವುದೇ ದೈತ್ಯರಿರಲಿಲ್ಲ. ನಿಮಗೆ ತಿಳಿದಿದೆ, ಈಗ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ. ನಾನು ಬಂದು ಜ್ಞಾನ ಯಜ್ಞವನ್ನು ರಚಿಸುತ್ತೇನೆ. ನೀವೆಲ್ಲರೂ ಪವಿತ್ರ ದೇವತೆಗಳಾಗುತ್ತೀರಿ. ಸಾವಿರಾರು ಮಂದಿ ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ತಂದೆಯು ಮಕ್ಕಳ ಸದ್ಗತಿ ಮಾಡಲು ಬಂದಿದ್ದಾರೆ. ನೀವು ಮಕ್ಕಳನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ. ನಿಮಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುತ್ತಿದ್ದಾರೆ. ಇದರಿಂದ ನಿಮಗೆ ಇಡೀ ಸೃಷ್ಟಿ ನಾಟಕವನ್ನು ಮತ್ತು ಶಿವತಂದೆಯ ಪಾತ್ರವೇನೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಬ್ರಹ್ಮ ಮತ್ತು ವಿಷ್ಣುವಿನ ಸಂಬಂಧವೇನೆಂಬುದನ್ನು ತಿಳಿದಿದ್ದೀರಿ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದನೆಂದು ಅವರು ತೋರಿಸುತ್ತಾರೆ. ಅಂದರೆ ಬ್ರಹ್ಮನೇ ಹೋಗಿ ವಿಷ್ಣುವಾಗುತ್ತಾರೆ. ಬ್ರಾಹ್ಮಣರಿಂದ ದೇವತೆಗಳು, ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 5,000 ವರ್ಷಗಳು ಹಿಡಿಸಿತು. ಇದು ನಿಮಗೆ ಜ್ಞಾನವಿದೆ. ನೀವು ಬ್ರಾಹ್ಮಣರ ನಾಭಿ ಕಮಲದಿಂದ ವಿಷ್ಣುಪುರಿಯು ಪ್ರಕಟವಾಗುತ್ತಿದೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನು ಬಂದನು ಮತ್ತು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿದನೆಂದು ಅವರು ಚಿತ್ರಗಳನ್ನು ತೋರಿಸಿದ್ದಾರೆ. ನೀವೀಗ ವಾಸ್ತವದಲ್ಲಿ ಬ್ರಹ್ಮರವರ ಮೂಲಕ ಎಲ್ಲ ಸಾರವನ್ನು ತಿಳಿದುಕೊಳ್ಳುತ್ತೀರಿ. ತಂದೆಯು ತಿಳಿಸುತ್ತಾರೆ, 4 ಮುಖ್ಯ ಧರ್ಮಶಾಸ್ತ್ರಗಳಿವೆ. ಮೊದಲ ದೈವಿ ಧರ್ಮದ ಶಾಸ್ತ್ರವು ಗೀತೆಯಾಗಿದೆ. ಗೀತೆಯನ್ನು ಯಾರು ತಿಳಿಸಿದರು? ಶಿವತಂದೆ. ಜ್ಞಾನಸಾಗರ, ಪತಿತ ಪಾವನ, ಸುಖದ ಸಾಗರನು ಶಿವತಂದೆಯಾಗಿದ್ದಾರೆ. ಅವರೇ ಕುಳಿತು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಕೃಷ್ಣನಲ್ಲ. ಕೃಷ್ಣನಂತೂ ನನ್ನ ಮುಖಾಂತರವೇ ಜ್ಞಾನವನ್ನು ಕೇಳಿ ಮತ್ತೆ ಕೃಷ್ಣನಾದನು ಅಂದಾಗ ಇದು ಗುಪ್ತ ಮಾತಾಯಿತಲ್ಲವೇ? ಹೊಸ ಮಕ್ಕಳು ಈ ಮಾತುಗಳನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಇದಕ್ಕೆ ನರಕವೆಂದು ಹೇಳಲಾಗುತ್ತದೆ, ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಶಿವತಂದೆಯು ಸ್ವರ್ಗದ ಸ್ಥಾಪನೆ ಮಾಡಿದ್ದರೂ ಅದರಲ್ಲಿ ಈ ಲಕ್ಷ್ಮೀ ನಾರಾಯಣರು ರಾಜ್ಯ ಮಾಡುತ್ತಿದ್ದರು. ನೀವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಈ ಮೃತ್ಯು ಲೋಕ ದುಃಖಧಾಮದಲ್ಲಿ ನಿಮ್ಮದು ಅಂತಿಮ ಜನ್ಮವಾಗಿದೆ. ಭಾರತವೇ ಅಮರಲೋಕವಾಗಿತ್ತು. ಅಲ್ಲಿ ದುಃಖದ ಹೆಸರಿರಲಿಲ್ಲ. ಭಾರತವು ಪರಿಸ್ಥಾನವಾಗಿತ್ತು. ಈಗ ಸ್ಮಶಾನವಾಗಿದೆ. ಇದು ಪುನಃ ಪರಿಸ್ಥಾನವಾಗುವುದು. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದು ಮನುಷ್ಯನಿಂದ ದೇವತೆಯಾಗುವ ಪಾಠಶಾಲೆಯಾಗಿದೆ. ಇದು ಯಾವುದೇ ಸನ್ಯಾಸಿಗಳ ಸತ್ಸಂಗವಲ್ಲ. ಅಲ್ಲಿ ಶಾಸ್ತ್ರಗಳನ್ನು ತಿಳಿಸುತ್ತಾರೆ. ಈ ಮಾತುಗಳನ್ನು ಎಲ್ಲಿಯವರೆಗೆ 7 ದಿನಗಳ ಕೋರ್ಸ್ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಹೊಸೊಬ್ಬರು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಭಕ್ತರಾಗಿದ್ದಾರೆ. ಅವರ ಆತ್ಮವು ನೆನಪು ಮಾಡುತ್ತದೆ, ಒಬ್ಬ ಪರಮಾತ್ಮ ಪ್ರಿಯತಮನಿಗೆ ಎಲ್ಲರೂ ಪ್ರಿಯತಮೆಯರಾಗಿದ್ದಾರೆ. ತಂದೆಯು ಬಂದು ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ. ಅರ್ಧಕಲ್ಪದ ನಂತರ ಮತ್ತೆ ರಾವಣನು ಬಂದು ಅಸತ್ಯಖಂಡವನ್ನಾಗಿ ಮಾಡುತ್ತಾನೆ. ಈಗ ಸಂಗಮವಾಗಿದೆ. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಶ್ರೀಮತದಂತೆ ಭಾರತದ ಸತ್ಯವಾದ ಆತ್ಮಿಕ ಸೇವೆ ಮಾಡಬೇಕಾಗಿದೆ.
ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚವಿಕಾರ ರೂಪಿ ಶತ್ರುಗಳ ಮೇಲೆ ವಿಜಯ ಗಳಿಸಬೇಕಾಗಿದೆ. ಮನುಷ್ಯರಿಂದ ದೇವತೆಗಳಾಗಲು ಖಂಡಿತ ಪವಿತ್ರರಾಗಬೇಕಾಗಿದೆ. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮುಳ್ಳುಗಳಿಂದ ಹೂಗಳಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕಾಗಿದೆ. ವರದಾನ: ಶ್ರೀಮತದ ಮುಖಾಂತರ ಸದಾ ಖುಷಿ ಹಾಗೂ ಹಗುರತನದ ಅನುಭವ ಮಾಡುವಂತಹ ಮನ್ಮತ ಮತ್ತು ಪರಮತದಿಂದ ಮುಕ್ತಭವ. ಯಾವ ಮಕ್ಕಳ ಪ್ರತಿ ಹೆಜ್ಜೆ ಶ್ರೀಮತದ ಪ್ರಮಾಣವಿರುತ್ತೆ ಅವರ ಮನಸ್ಸು ಸದಾ ಸಂತುಷ್ಟವಾಗಿರುತ್ತೆ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಹಲ್ಚಲ್ ಇರುವುದಿಲ್ಲ. ಶ್ರೀಮತದ ಮೇಲೆ ನಡೆಯುವುದರಿಂದ ಸ್ವಾಭಾವಿಕವಾಗಿ ಖುಷಿ ಇರುವುದು, ಹಗುರತೆಯ ಅನುಭವವಾಗುವುದು. ಆದ್ದರಿಂದ ಎಂದಾದರೂ ಮನಸ್ಸಿನಲ್ಲಿ ಹಲ್ಚಲ್ ಉಂಟಾದರೆ ಖುಷಿಯ ಪರ್ಸೆಂಟ್ ಸ್ವಲ್ಪವಾದರೂ ಕಡಿಮೆಯಾಯಿತೆಂದರೆ ಚೆಕ್ ಮಾಡಿಕೊಳ್ಳಿ. ಖಂಡಿತ ಶ್ರೀಮತದ ಅವಾಜ್ಞೆಯಾಗಿರುತ್ತದೆ. ಆದ್ದರಿಂದ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳಿ. ಮನ್ಮತ ಅಥವಾ ಪರಮತದಿಂದ ಸ್ವಯಂ ಅನ್ನು ಮುಕ್ತ ಮಾಡಿಕೊಳ್ಳಿ. ಸ್ಲೋಗನ್: ಬುದ್ಧಿರೂಪಿ ವಿಮಾನದ ಮುಖಾಂತರ ವತನವನ್ನು ತಲುಪಿ ಜ್ಞಾನ ಸೂರ್ಯನ ಕಿರಣಗಳ ಅನುಭವ ಮಾಡುವುದೇ ಶಕ್ತಿಶಾಲಿ ಯೋಗ. ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯ. 1ನೇದು, ಆತ್ಮ ಪರಮಾತ್ಮನಲ್ಲಿ ಅಂತರಭೇದ. ಆತ್ಮ ಮತ್ತು ಪರಮಾತ್ಮ ಬೇರೆ ಇದ್ದರೂ, ಬಹುಕಾಲ ಸುಂದರ ಮೇಳ ಮಾಡಿದ್ದರೂ, ಯಾವಾಗ ಸದ್ಗುರು ಸಿಕ್ಕರು ದಳ್ಳಾಳಿ, ಯಾವಾಗ ನಾವು ಈ ಶಬ್ದವನ್ನು ಹೇಳುತ್ತೇವೆ ಆಗ ಇದರ ಯಥಾರ್ಥ ಅರ್ಥವಾಗಿದೆ. ಆತ್ಮ ಪರಮಾತ್ಮನಿಂದ ಬಹುಕಾಲದಿಂದ ಅಗಲಿ ಹೋಗಿದ್ದರು. ಬಹಳ ಕಾಲದ ಅರ್ಥವಾಗಿದೆ. ಬಹು ಸಮಯದಿಂದ ಆತ್ಮ ಪರಮಾತ್ಮನಿಂದ ಅಗಲಿ ಹೋಗಿದ್ದರು. ಆದ್ದರಿಂದ ಈ ಶಬ್ದ ಸಾಬೀತು ಸಿದ್ಧ ಮಾಡುತ್ತೆ. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎರಡು ವಸ್ತುಗಳಾಗಿವೆ. ಎರಡರಲ್ಲಿ ಆಂತರಿಕ ಭೇದವಿದೆ. ಆದರೆ ಪ್ರಪಂಚದ ಮನುಷ್ಯರಿಗೆ ಪರಿಚಯ ಇಲ್ಲದ ಕಾರಣ ಅವರು ಈ ಶಬ್ದದ ಅರ್ಥವನ್ನು ಹೀಗೆ ಅರ್ಥೈಸುತ್ತಾರೆ: ಆತ್ಮನೇ ಪರಮಾತ್ಮ ಆಗಿದೆ. ಆದರೆ ಆತ್ಮನ ಮೇಲೆ ಮಾಯೆಯ ಹೊದಿಕೆ ಹಾಕಲ್ಪಟ್ಟಿರುವ ಕಾರಣ ತನ್ನ ನಿಜವಾದ ಸ್ವರೂಪವನ್ನು ಮರೆತು ಹೋಗಿದೆ. ಹೇಳುತ್ತಾರೆ, ಯಾವಾಗ ಮಾಯೆಯ ಹೊದಿಕೆ ಇಳಿದು ಹೋಗುವುದೋ ಆನಂತರ ಆತ್ಮ ಅದೇ ಪರಮಾತ್ಮ ಆಗುತ್ತೆ. ಅವರು ಆತ್ಮ ಬೇರೆ ಇರುವುದನ್ನು ಈ ಅರ್ಥದಲ್ಲಿ ಹೇಳುತ್ತಾರೆ. ನಂತರ ಇನ್ನು ಕೆಲವರು ಮತ್ತೆ ಈ ಅರ್ಥದಿಂದ ಹೇಳುತ್ತಾರೆ, ನಾನೇ ಆತ್ಮಾಸೋ ಪರಮಾತ್ಮ ಎಂದು. ಆದರೆ ಆತ್ಮ ತನ್ನನ್ನು ತಾನು ಮರೆತಿರುವ ಕಾರಣ ದುಃಖಿಯಾಗಿ ಬಿಟ್ಟಿದೆ. ಯಾವಾಗ ಆತ್ಮ ಪುನಃ ತನ್ನನ್ನು ತಾನು ಅರಿತು ಶುದ್ಧವಾಗುವುದು, ಆನಂತರ ಆತ್ಮ ಪರಮಾತ್ಮನೊಂದಿಗೆ ಸೇರಿಕೊಂಡು ಒಂದೇ ಆಗಿಬಿಡುವುದು. ಅಂದರೆ ಅವರು ಆತ್ಮವನ್ನು ಬೇರೆ ಎಂದು ಈ ಅರ್ಥದಲ್ಲಿ ಹೇಳುತ್ತಾರೆ. ಆದರೆ ನಾವಂತೂ ತಿಳಿದಿದ್ದೇವೆ, ಆತ್ಮ ಪರಮಾತ್ಮ ಇಬ್ಬರು ಬೇರೆ ವಸ್ತು. ಆತ್ಮ ಪರಮಾತ್ಮ ಆಗಲು ಸಾಧ್ಯವಿಲ್ಲ ಮತ್ತು ಆತ್ಮ ಪರಮಾತ್ಮನಲ್ಲಿ ಲೀನವಾಗಿ ಒಂದಾಗುವುದಿಲ್ಲ ಮತ್ತು ಪರಮಾತ್ಮನ ಮೇಲೆ ಯಾವುದೇ ಹೊದಿಕೆ ಏರಲು ಸಾಧ್ಯವಿಲ್ಲ. 2ನೇದು, ಮನಸ್ಸಿನ ಅಶಾಂತಿಯ ಕಾರಣವಾಗಿದೆ ಕರ್ಮ ಬಂಧನ ಮತ್ತು ಶಾಂತಿಯ ಆಧಾರ ಕರ್ಮಾತೀತ. ವಾಸ್ತವದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವಶ್ಯವಾಗಿ ಇದೇ ಇಚ್ಛೆ ಇರುತ್ತದೆ, ನನಗೆ ಮನಸ್ಸಿನ ಶಾಂತಿ ಪ್ರಾಪ್ತಿಯಾಗಲಿ. ಅದಕ್ಕಾಗಿ ಅನೇಕ ಪ್ರಯತ್ನ ಮಾಡುತ್ತಾ ಬಂದಿದ್ದಾರೆ. ಆದರೂ ಮನಸ್ಸಿಗೆ ಶಾಂತಿ ಇದುವರೆಗೂ ಪ್ರಾಪ್ತಿಯಾಗಲಿಲ್ಲ. ಇದಕ್ಕೆ ಯಥಾರ್ಥ ಕಾರಣ ಏನಾಗಿದೆ? ಈಗ ಮೊದಲು ಈ ವಿಚಾರ ನಡೆಯಬೇಕಾಗಿರುವುದು ಅವಶ್ಯಕವಾಗಿದೆ. ಮನಸ್ಸಿನ ಅಶಾಂತಿಗೆ ಮೂಲ ಏನು? ಮನಸ್ಸಿನ ಅಶಾಂತಿಗೆ ಮುಖ್ಯ ಕಾರಣ
ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು. ಎಲ್ಲಿಯವರೆಗೆ ಮನುಷ್ಯ ಈ 5 ವಿಕಾರಗಳ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳುವುದಿಲ್ಲ, ಅಲ್ಲಿಯವರೆಗೆ ಮನುಷ್ಯ ಅಶಾಂತಿಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವಾಗ ಕರ್ಮ ಬಂಧನ ಕಡಿದು ಹೋಗುತ್ತೆ, ಆಗ ಮನಸ್ಸಿನ ಶಾಂತಿ ಅರ್ಥಾತ್ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಈಗ ಯೋಚಿಸಬೇಕಾಗಿದೆ, ಈ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಮತ್ತು ಇದಕ್ಕೆ ಬಿಡುಗಡೆ ಕೊಡುವವರು ಯಾರು? ಇದಂತೂ ನಾವು ತಿಳಿದಿದ್ದೇವೆ. ಯಾವುದೇ ಮನುಷ್ಯಾತ್ಮರಿಗೆ ಬಿಡುಗಡೆ ಕೊಡಲು ಸಾಧ್ಯವಿಲ್ಲ. ಈ ಬಂಧನದ ಲೆಕ್ಕಾಚಾರ ಕಡಿದು ಹಾಕುವವರು ಕೇವಲ ಒಬ್ಬ ಪರಮಾತ್ಮ ಆಗಿದ್ದಾರೆ. ಅವರೇ ಬಂದು ಈ ಜ್ಞಾನ ಯೋಗ ಬಲದಿಂದ ಕರ್ಮ ಬಂಧನ ಬಿಡಿಸುತ್ತಾರೆ. ಆದ್ದರಿಂದಲೇ ಪರಮಾತ್ಮನಿಗೆ ಸುಖದಾತ ಎಂದು ಹೇಳಲಾಗುತ್ತದೆ. ಎಲ್ಲಿಯವರೆಗೆ ಮೊದಲು ನಾನು ಆತ್ಮನಾಗಿದ್ದೇನೆ ಎನ್ನುವ ಈ ಜ್ಞಾನ ಇಲ್ಲ, ಅಸಲಿಗೆ ನಾನು ಯಾರ ಸಂತಾನನಾಗಿದ್ದೇನೆ, ನನ್ನ ಅಸಲಿ ಗುಣ ಏನು, ಯಾವಾಗ ಇದು ಬುದ್ಧಿಯಲ್ಲಿ ಬರುತ್ತೆ, ಆಗಲೇ ಕರ್ಮ ಬಂಧನ ಮುರಿದು ಹೋಗುತ್ತೆ. ಈಗ ಈ ಜ್ಞಾನ ನಮಗೆ ಪರಮಾತ್ಮನ ಮುಖಾಂತರ ಪ್ರಾಪ್ತಿಯಾಗುವುದು. ಅಂದರೆ ಪರಮಾತ್ಮನ ಮೂಲಕವೇ ಕರ್ಮ ಬಂಧನ ಮುರಿಯುತ್ತದೆ. ಒಳ್ಳೆಯದು. ಓಂ ಶಾಂತಿ.